ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ತುಂಬ ದಿನಗಳೇ ಆಗ್ತಾಯಿದೆ ವ್ಲಾಗ್ ಎಲ್ಲ ಮಾಡಿ. ಖಂಡಿತವಾಗಿ ಇನ್ಮೇಲೆ ಡೈಲಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ವ್ಲಾಗ್ ಎಲ್ಲ ಮಾಡಿರಲಿಲ್ಲ, ಖಂಡಿತ ಮಾಡ್ತೀನಿ ಇವಾಗ. ಬನ್ನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಕನ್ನಡದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇದನ್ನ ಕಿಚನ್ ಅಲ್ಲಿ ಇಟ್ಟಿದೀವಿ. ಮತ್ತೆ ಯಾರ ಕಣೆ ಒಬ್ರು ನಮ್ಮ ಮನೆಗೆ ಬಂದಿದ್ದಾಗ ಯಾರೋ ಹೇಳಿದ್ರಂತೆ ಇದು ಕಿಚನ್ ಎಲ್ಲ ಇಡೋಗಿಲ್ಲ, ವಾಸ್ತು ಅಂದ್ರೆ ಸೈಡಲ್ಲಿ ಈಶಾನ್ಯ ಮೂಲ ಇದೆಯಲ್ಲ ಅಲ್ಲೇ ಇಡಬೇಕು ಅಂತ ಏನೋ ಹೇಳ್ತಾ ಇದ್ರಂತೆ. ಶೈಲು ತಂದೆತವಿಂದ ಇದನ್ನ ಕಿಚನ್ ಅಲ್ಲೇ ಇಟ್ಕೊಂಡಿದ್ದಾಳೆ. ಒಂದ್ಸರಿ ತಿಳಿಸಿ ನೀವು, ಏನಾದ್ರು ಇದನ್ನ ಬೇರೆ ಕಡೆ ಏನಾದ್ರು ಇಡಬೇಕಾ, ಮತ್ತೆ ಕಿಚನ್ ಅಲ್ಲಿ ಇಡಬಹುದಾ ಅಥವಾ ಇಲ್ಲ ಬೇರೆ ಕಡೆ ಇಡಬಹುದಾ ಅಂತ ಹೇಳಿ. ನನಗೆ ಅಷ್ಟಾಗಿ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಇದು ವಾಸ್ತು ಗಿಡ ಅಂತ ಏನೋ ಹೇಳ್ತಾರೆ, ಅಷ್ಟು ಮಾತ್ರ ಗೊತ್ತು. ಇದನ್ನ ವಾಸ್ತು ಅಂದ್ರೆ ಮನೆ ಎಲ್ಲ ವಾಸ್ತು ಪರ್ಫೆಕ್ಟ್ ಆಗಿದೆ, ಆದ್ರೂ ಕೂಡ ತಂದು ಇಟ್ಟಿದ್ದಾಳೆ ಶೈಲು. ಇಡಬಹುದಾ ಇಡಬಾರ್ದಾ ಅಂತ ಹೇಳಿ. ಮತ್ತೆ ಇದನ್ನ ನಾವು ಶೈಲು ಹೇಳ್ತಾ ಇದ್ದು, ಒಂದು ತಿಂಗಳಿಗೊಂದ್ಸರಿ ಆದ್ರೂ ಅದನ್ನ ಸುಮ್ಮನೆ ನೀರು ಮಾತ್ರ ಹಾಕ್ಬೇಕು ಮಮ್ಮಿ, ಕ್ಲೀನ್ ಮಾಡಬಾರ್ದು, ಅದು ಹೋಗ್ಬಿಡುತ್ತೆ ಅದೇನೋ ಅಂತ ಹೇಳಿ. ಅದ್ರ ಬಗ್ಗೆ ಕೂಡ ಸ್ವಲ್ಪ ತಿಳಿಸ್ಕೊಡಿ. ಯಾಕೆಂದ್ರೆ ತುಂಬಾ ಜನ ಯೂಸ್ ಮಾಡಿರೋರು ಇರ್ತಾರೆ ಅಲ್ವಾ. ನಾವೇನೋ ಹೊಸದಾಗಿ ಯೂಸ್ ಮಾಡ್ತೀವಿ ಅಂತಂದ್ರೆ ಇದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡ್ರೆ ತುಂಬಾನೇ ಮನೆಗಳಿಗೆ ಒಳ್ಳೇದು. ಇದು ಮನೆಗೆ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ತಂದಿಡೋದ್ರಿಂದ ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಇದನ್ನ ಸದ್ಯಕ್ಕೆ ನಾನು ಕಿಚನ್ ಅಲ್ಲೇ ಇಡ್ತಾ ಇದ್ದೀನಿ. ಇವಾಗ ನೋಡಿ, ಇಲ್ಲೇ ಇಟ್ಕೊಂಡಿದ್ದಾಳೆ ಶೈಲಿ ಯಾವಾಗಲೂ ಅಂತ. ಬೇರೆ ಕಡೆ ಏನಾದ್ರು ಇಟ್ಟರೆ ಬುಜ್ಜಿ ಬೇಬಿ ಗೊತ್ತಲ್ಲ, ಹೋಗಿ ಎಲ್ಲ ಚಚ್ಚಾಗ್ತಾ ಇರ್ತಾನೆ, ಹೊಡೆದಾಗ್ತಾ ಇರ್ತಾನೆ. ಹಾಗಾಗಿ ಅದನ್ನ ಇಲ್ಲೇ ಇಟ್ಬಿಟ್ಟಿದ್ದಾಳೆ ಸೇಫ್ಟಿ. ಇಲ್ಲಿ ಸ್ವಲ್ಪ ಏನೋ ನೀರು ಚೆಲ್ಬಿಟ್ಟು ಮ್ಯಾಟ್ಗಾಗಿದೆ, ಅದು ಕಾಲು ಗಂಟೆ. ನನಗೆ ಮನೆ ಒಳಗಡೆ ಏನಾದ್ರು ಸ್ವಲ್ಪ ಕಾಲು ಮೆತ್ತ ಸಿಕ್ಬಿಟ್ರೆ ಇಷ್ಟ ಆಗಲ್ಲ. ಮೊದಲು ಮ್ಯಾಟ್ ಹೊರಗಡೆ ಹಾಕಿ ಬೇರೆ ಮ್ಯಾಟ್ ತಗೊಂಡ್ಬಂದ್ಬಿಡ್ತೀನಿ. ಯಾಕೆ ಬಾ ಹೋಗ್ಬಾ ಸ್ಕೂಲ್. ಬಾಯ್ ಕೋಶ್, ಬಾಯ್ ಬಾಯ್, ಹುಷಾರು. ಹಾ ಬಾಯ್ 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 ಬುಜ್ಜು. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬಂಗಾರಿ. ಅಯ್ಯೋ ಏನು ಕಾಣಿಸ್ತಾನೆ ಇಲ್ಲ, ಆ ಕಡೆಯಿಂದ ಬೆಳಕು ಜಾಸ್ತಿ ಹೊಡಿತಿದೆ ಪುಟ. ನನ್ನ ಮಗಳು ಫುಲ್ಲು ಕೆಲಸ. ಯಪ್ಪ, ನಮ್ಮ ಮನೆ ಮೇಲೆ ಯಾರ ಕಣ್ಣೋ ಬಿದ್ದುಬಿಟ್ಟಿದೆ ಪುಟ. ಹಾಂ, ಒಬ್ಬರಾದ್ಮೇಲೆ ಒಬ್ಬರು ಹುಷಾರು ತಪ್ತಿದ್ವಿ. ಶೈಲು ನಿಜವಾಗ್ಲೂ ಅವಳು ಮೊನ್ನೆಯಿಂದ ಸುಮಾರಾಗಿರೋದು. ನಾನು ಅವಳು ಹೇಳ್ತಿದ್ದಂಗೆ ನಾನು ಹುಷಾರು ತಪ್ಪಿದ್ದೀನಿ. ನಿಜವಾಗ್ಲೂ ನನಗೆ ಈಗಲೂ ಬಾಡಿ ಎಲ್ಲ ಪೇನ್ ಇದೆ, ಸುಸ್ತಿದೆ, ಕೈ ಕಾಲೆಲ್ಲ. ಹೌದು, ಯಾರು ಕಣ್ಣು ಬೀಳ್ತಾ ಗೊತ್ತಿಲ್ಲ. ಇತ್ತೀಚೆಗೆ ವೀಡಿಯೋ ಕೂಡ ನಾವು ಮಾಡ್ತಾಯಿಲ್ಲ, ಇಷ್ಟು ಫ್ರೀಯಾಗಿದ್ದರೂ ಕೂಡ. ಮೊದಲು ಎಲ್ಲನೂ ಮಾಡ್ತಾಯಿದ್ವಿ. ಏನಕ್ಕೆ ಅದು ಅದು ಹಾಂ, ಬುಜ್ಜಿಗೆ ಸ್ವಲ್ಪ ಬಜ್ಜಿಗೆ. ನನಗೂ ಬೇಕಪ್ಪ, ಬಾಯಿ ಸಪ್ಪೆ ಆಗ್ಬಿಟ್ಟಿದೆ. ಹಾಗಾಗಿ ಜನಗಳ ಕಣ್ಣು ಬಿದ್ದುಬಿಟ್ಟಿದೆ. ನಾವು ಜನಗಳ ಕಣ್ಣು ಬೀಳಂಗೆ ನಾವೇನು ಮಾಡಲ್ಲ, ಆದರೂ ಜನಗಳ ಕಣ್ಣು ಬಿದ್ದುಬಿಟ್ಟಿದೆ. ಏನು ಮಾಡೋದಪ್ಪ, ಏನೂ ಮಾಡೋಂಗಿಲ್ಲ. ಜನಗಳ ಕಣ್ಣು ಬೀಳೋದಿಲ್ಲ, ಗೊತ್ತಿರೋರು ಇರ್ತಾರೆ ನೋಡಿ ಒಂದಿಷ್ಟು ಜನ, ಅವ್ರ ಕಣ್ಣೇ ಬಿದ್ದಿರುತ್ತೆ. ಇನ್ನೆಲ್ಲ ನೀವೆಲ್ಲ ಆಶೀರ್ವಾದನೇ ಮಾಡ್ತೀರಾ ಒಳ್ಳೇದಾಗ್ಲಪ್ಪ ಅಂತ. ಯಪ್ಪ, ನಾನು ಬೇಗ ಹುಷಾರಾಗಲಿ ಅಂತ ಎಲ್ಲರೂ ಹೇಳ್ಬಿಡಿ. ಪಕ್ಕದಲ್ಲಿ ಬೇರೆ ಅಯ್ಯೋ ಎಲ್ಲೋದ್ರೂ ಪಕ್ಕದಲ್ಲಿ ಕೆಲಸ ನಡೆಯೋದಂತೂ ತಪ್ಪಲ್ಲ ಪುಟ. ಅಲ್ಲಿ ಪಕ್ಕದಲ್ಲಿ ಕೆಲಸ ಸ್ಟಾರ್ಟ್ ಇವಾಗ ಆಲ್ರೆಡಿ. ನನ್ನ ಮಗಳು ಪಾಪ ಬೆಳಗ್ಗೆ ಫುಲ್ ಕೆಲಸ. ನೀರು ಹಾಕಿದ್ದೇವೆ ಅದಕ್ಕೆ. ಫುಲ್ ತುಂಬಿಸ್ಬಿಟ್ಟಳೆ ಶೈಲು. ನಾನಾದರೂ ಕಟ್ ಮಾಡಿಕೊಡ್ತೀನಿ. ಬುಜ್ಜಿ ಬರೋ ಟೈಮ್ ಆಯ್ತಲ್ಲ. ಟೈಮ್ ಎಷ್ಟು? ಹೋಗ್ಬಿಟ, ಹೋಗು. ನೋಡಿ, ನಾನು ಇಲ್ಲಿ ದಿಂಬ ಹಾಕೊಂಡು ಸುಮ್ಮನೆ ಹಾಗೇ ಮಲ್ಕೊಂಡಿದ್ದೆ. ಹೋಗು ಪುಟ, ಟೈಮ್ ಆಯಿತು, ಬರೋ ಟೈಮ್ ಆಯಿತು, ಹೋಗು. ಅಳ್ತಾನೆ ಆಮೇಲೆ ಇನ್ನೂ ಬಂದಿಲ್ಲ ಅಂದ್ಕೊಂಡು. ಹಿಂದೆ ಮನೆ ಕೆಲಸ ಸ್ಟಾರ್ಟ್ ಆಗಿದೆ, ಅಲ್ಲಿ ಗೊಯ್ ಅಂತ ಸೌಂಡು. ಬಾಲ್ಕನಿಲಿ ಇಲ್ಲಿ ಡೋರ್ ಲಾಕ್ ಮಾಡಿಲ್ಲ ರೂಮ್ದು. ಹೂವಿರ್ಲಿಲ್ವಾ? ಹೂವಿರ್ಲಿಲ್ವಾ? ಸ್ವಲ್ಪ ಆಯಿತಾ. ಪೂಜೆ ಎಲ್ಲ ಮಾಡಿದ್ದಾಳೆ ಶೈಲಿ ಇವತ್ತು. ಬೈಕ್ಗನ್ನೋದು ಬೈಕ್ ಕಟ್ಟಕ್ಕಂತ ತಂದಿಟ್ಟಿದ್ದಾನೆ. ಪೂಜೆ ಎಲ್ಲ ಮಾಡಿ ತಗೊಂಡೋಗಿ ಕಟ್ಟು ಅನ್ಬೇಕು ಫ್ರೀ ಆದಾಗ. ದೇವಸ್ಥಾನದಿಂದ ನಿಂಬೆಹಣ್ಣೆಲ್ಲ ತಂದಿಟ್ಟಿದ್ದಾನೆ.
ಅಂದರೆ ಉಕ್ಕುಡಕ್ಕೆ ಹೋಗಿದ್ದ. ಉಕ್ಕುಡು ಮಾರಮ್ಮ ಗೊತ್ತಿರುತ್ತೆ ನಮ್ಮ ಹಿತ್ತಲವ್ರಿಗೆ. ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ದಾನೆ. ನಮ್ಮ ಮನೇಲಿ ಬುಜ್ಜಿ ಬಿಬಿಗೆ ಹೀರೆಕಾಯಿ ಬಜ್ಜಿ ಅಂದರೆ ಸಿಕ್ಕಾಪಟ್ಟೆನೇ ಇಷ್ಟ. ಅವ್ನಿಗೆ ಹೀರೆಕಾಯಿ ಮನೆಗೆ ತತ್ತಂದರೆ ಬಜ್ಜಿ ಮಾಡಿಕೊಡ್ಲೇಬೇಕು. ಅದಕ್ಕೆ ನಾನೇ ಕಲಿಸಿಟ್ಟೆ. ಶೈಲು ಅವ್ನು ಕರ್ಕೊಂಡು ಬರೋಕ್ಕೆ ಲೇಟ್ ಆಗುತ್ತಲ್ವ. ಓದ್ಲು ಬಂದ್ಲು ನನಗಿದೆ. ಪುಟ ಬಂದ. ಮತ್ತು ಹೀರೆಕಾಯಿ ಇಲ್ಲಿ ಹುರಿದಿಟ್ಟಿದ್ದೀನಿ. ಹಾಯ್ ಏನು ಊಟ ಅಂದರೆ ಹಾಂ ಯಾರಿಗೆ ಎಳ್ನೀರು ಬಾಬಾ ಇಲ್ತಾವ ಖಾರದ ಪುಡಿ ಇಲ್ಲಮ್ಮ. ನೀನು ಮಟನ್ ಸಾಂಬಾರು ಪೌಡ್ರ್ ಇಲ್ಲಿ ಇಟ್ಬಿಟ್ಟಿದ್ಯಾ? ಹ್ಞೂ ಸ್ಟ್ರಾ ಇಲ್ಲ ಆದರೆ ಲೋಟಕಾಕ ಕುಡಿಯೋಣ ಬಾರಲ್ಲೋ. ಹೇಗಿತ್ತು ಇವತ್ತು ಸ್ಕೂಲಲ್ಲಿ? ಚೆನ್ನಾಗಿತ್ತಾ? ಹೌದಾ? ಚಿ ತೂ ಬಿಡು ಅಲ್ಲಿ ಇಡು. ಬಜ್ಜಿ ನಿನಗಂತೂ ಮಾಡಿಲ್ಲ, ನಾನು ನನಗೋಸ್ಕರ ಮಾಡ್ಕೊಂಡಿದ್ದೀನಿ. ಇವಕ್ಕೆ ನಿನಗೆ ಹೀರೆಕಾಯಿ ಸಾಂಬಾರು ಮಾಡಿ ಅನ್ನ ಮಾಡ್ತಾಯಿದ್ದೀನಿ. ಬಜ್ಜಿ ಮಾತ್ರ ನನಗೆ. ಏನೋ ಮೊದ್ಲಿಗೆ ರುಬ್ಕೋ, ಇದಕ್ಕೆ ಆಮೇಲೆ ಹಾಕೋಣ. ಅಯ್ಯ ಇಳಿಯ ಕೆಳಗಡೆ ಯಾತ್ರ ಮೇಲೆ ನಿಂತಿದೆಯಾ? ಬಾಕ್ಸ್ ಮೇಲೆ ಇಳಿ ಕೆಳಗಡೆ. ಕೊಡಲ್ಲ ಕಣಮ್ಮ. ಅಯ್ಯೋ ಏನು ಉಪ್ಪಿಟ್ಟಿಲ್ಲ, ಖಾಲಿ ಆಯ್ತು. ಬೆಳಗ್ಗೆ ಮಾಡ್ರೆ ಉಪ್ಪಿಟ್ಟಿಗೆ ಅಷ್ಟೊಂದು ಹೊಟ್ಟೆ ಸಿಗ್ತಿದೆ. ಅಲ್ಲಿಗೆ ಏನಾಕಿದೆ ಪುಟ? ಉಪ್ಪಿಟ್ಟು ಸೌತೆಕಾಯಿ ಎಲ್ಲ ಹಾಕಿದೆ. ಉಪ್ಪಿಟ್ಟು ಸೌತೆಕಾಯಿ ಕಿತ್ಲಿ ಹಣ್ಣು ಎಲ್ಲ ಹಾಕಿತ್ತಂತಲ್ಲ ಮಮ್ಮ. ಏನ? ಹೌದಾ? ಬೇಡ ಬಿಡು, ಉಪ್ಪಿಟ್ಟಿಲ್ಲ ಅವನಿಗೆ. ಹೀರೆಕಾಯಿ ಸಾಂಬಾರು ಇಷ್ಟಲ್ಲ, ಹೀರೆಕಾಯಿ ಬಜ್ಜಿ ಇಷ್ಟ ನೋಡಿ ಹೆಂಗೆ ಅಂತ. ಹೀರೆಕಾಯಿ ಸಾಂಬಾರು ನಿಂಗೆ. ಮಜ್ಜಿಗೆ ಅನ್ನ ತಿನ್ನೋ, ಏನು ಬೇಡ. ಬಿಡುಗದ. ಹಾಂ ಖುಷ್ಗೌಡ್ರಿಗೆ ಬಜ್ಜಿ ರೆಡಿ. ಬಜ್ಜಿ ಬೇಕಾ? ಬಜ್ಜಿ ಬೇಕೇ ಬೇಕಾ? ಓಕೆ, ನನಗೂ ನಿಂಗೂ ಇಬ್ರಿಗೂ ಸೇಮ್ ಹಾಂ. ಹಾಗಿದ್ರೆ ಕೊಡಲ್ಲ. ಒಂದು ನಿಂಗೆ, ಇನ್ನು ಬಾಕಿದ್ ನನಗೆ.